ಆರ್ಟಿಐ ಕಾರ್ಯಕರ್ತ ಗಂಗರಾಜು ವಿಚಾರಣೆ ಅಂತ್ಯ ಆಗಿದೆ. ಮೂಡ ಹಗರಣ ಸಂಬಂಧ ಹೇಳಿಕೆಯನ್ನ ಪಡೆದ ಅಧಿಕಾರಿಗಳು ಸತತ 8 ಗಂಟೆಗಳ ವಿಚಾರಣೆಯನ್ನ ಇಡಿ ಅಧಿಕಾರಿಗಳು ನಡೆಸಿದ್ದಾರೆ. ಇಡಿ ಅಧಿಕಾರಿಗಳು ಮತ್ತೆ ಮುಂದಿನ ವಾರ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಗಂಗರಾಜು ವಿಚಾರಣೆ ಈಗ ಈ ಹೊತ್ತಿಗೆ ಅಂತ್ಯ ಆಗಿದೆ. 8 ಗಂಟೆಗಳ ಸತತ ವಿಚಾರಣೆಯನ್ನ ಇಡಿ ಅಧಿಕಾರಿಗಳು ನಡೆಸಿ ಮುಂದಿನ ವಾರ ಮತ್ತೆ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಸೂಚನೆಯನ್ನ ಕೊಟ್ಟು ಕಳುಹಿಸಿದ್ದಾರೆ. ಹಿಂದೆ ಜೂನ್ ತಿಂಗಳಲ್ಲಿ ಲೋಕಾಯುಕ್ತ ಮುಖ್ಯ ನ್ಯಾಯಮೂರ್ತಿಗಳು ಸರ್ಚ್ ವಾರೆಂಟ್ ಕೇಳಿ ಮೈಸೂರು ಲೋಕಾಯುಕ್ತದವರು ಸರ್ಚ್ ವಾರೆಂಟ್ ಕೇಳಿದರು. 1,000 ಪುಟದಷ್ಟು ವರದಿ ಕೊಟ್ಟು ಆ ವರದಿ ಕೊಟ್ಟು ಸರ್ಚ್ ವಾರೆಂಟ್ ಕೇಳಿದಾಗ ಮೈಸೂರು ಲೋಕಾಯುಕ್ತದವರು ಮೂಡ ಕಚೇರಿನ ದಾಳಿ ಮಾಡಬೇಕಾಗತ್ತೆ ಮತ್ತು ಅಲ್ಲಿ ಅಕ್ರಮ ನಡೀತಾ ಇದೆ ಅಂತೇಳಿ ಇಡಿ ಬರೋದಕ್ಕಿಂತ ಮುಂಚೆನೇ ಅದಕ್ಕೆ ಸಂಬಂಧಪಟ್ಟಂಗೆ ಇವರು ಹೋಗಿ ಕೇಳಿದಾಗ ಸರ್ಚ್ ವಾರೆಂಟ್ ಕೂಡ ಡಿಲೇ ಮಾಡಿ ಆ ಒಂದು ಅಕ್ರಮದಲ್ಲಿ 8 ಕೋಟಿಯಷ್ಟು ಮುಖ್ಯ ಲೋಕಾಯುಕ್ತವರಿಗೆ ಹಣ ಹೋಗಿದೆ ಅಂತ ಹೇಳ್ಬಿಟ್ಟು ಒಂದು ಆರ್ಟಿಐ ಕಾರ್ಯಕರ್ತ ಗಂಗರಾಜು ವಿಚಾರಣೆ ಅಂತ್ಯ ಆಗಿದೆ. ಮೂಡ ಹಗರಣ ಸಂಬಂಧ ಹೇಳಿಕೆಯನ್ನ ಪಡೆದ ಅಧಿಕಾರಿಗಳು ಸತತ 8 ಗಂಟೆಗಳ ವಿಚಾರಣೆಯನ್ನ ಇಡಿ ಅಧಿಕಾರಿಗಳು ನಡೆಸಿದ್ದಾರೆ. ಇಡಿ ಅಧಿಕಾರಿಗಳು ಮತ್ತೆ ಮುಂದಿನ ವಾರ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಗಂಗರಾಜು ವಿಚಾರಣೆ ಈಗ ಈ ಹೊತ್ತಿಗೆ ಅಂತ್ಯ ಆಗಿದೆ. 8 ಗಂಟೆಗಳ ಸತತ ವಿಚಾರಣೆಯನ್ನ ಇಡಿ ಅಧಿಕಾರಿಗಳು ನಡೆಸಿ ಮುಂದಿನ ವಾರ ಮತ್ತೆ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಸೂಚನೆಯನ್ನ ಕೊಟ್ಟು ಕಳುಹಿಸಿದ್ದಾರೆ. ಹಿಂದೆ ಜೂನ್ ತಿಂಗಳಲ್ಲಿ ಲೋಕಾಯುಕ್ತ ಮುಖ್ಯ ನ್ಯಾಯಮೂರ್ತಿಗಳು ಸರ್ಚ್ ವಾರೆಂಟ್ ಕೇಳಿ ಮೈಸೂರು ಲೋಕಾಯುಕ್ತದವರು ಸರ್ಚ್ ವಾರೆಂಟ್ ಕೇಳಿದರು. 1,000 ಪುಟದಷ್ಟು ವರದಿ ಕೊಟ್ಟು ಆ ವರದಿ ಕೊಟ್ಟು ಸರ್ಚ್ ವಾರೆಂಟ್ ಕೇಳಿದಾಗ ಮೈಸೂರು ಲೋಕಾಯುಕ್ತದವರು ಮೂಡ ಕಚೇರಿನ ದಾಳಿ ಮಾಡಬೇಕಾಗತ್ತೆ ಮತ್ತು ಅಲ್ಲಿ ಅಕ್ರಮ ನಡೀತಾ ಇದೆ ಅಂತೇಳಿ ಇಡಿ ಬರೋದಕ್ಕಿಂತ ಮುಂಚೆನೇ ಅದಕ್ಕೆ ಸಂಬಂಧಪಟ್ಟಂಗೆ ಇವರು ಹೋಗಿ ಕೇಳಿದಾಗ ಸರ್ಚ್ ವಾರೆಂಟ್ ಕೂಡ ಡಿಲೇ ಮಾಡಿ ಆ ಒಂದು ಅಕ್ರಮದಲ್ಲಿ 8 ಕೋಟಿಯಷ್ಟು ಮುಖ್ಯ ಲೋಕಾಯುಕ್ತವರಿಗೆ ಹಣ ಹೋಗಿದೆ ಅಂತ ಹೇಳ್ಬಿಟ್ಟು ಒಂದು ಆರ್ಟಿಐ ಕಾರ್ಯಕರ್ತ ಗಂಗರಾಜು ವಿಚಾರಣೆ ಅಂತ್ಯ ಆಗಿದೆ. ಮೂಡ ಹಗರಣ ಸಂಬಂಧ ಹೇಳಿಕೆಯನ್ನ ಪಡೆದ ಅಧಿಕಾರಿಗಳು ಸತತ 8 ಗಂಟೆಗಳ ವಿಚಾರಣೆಯನ್ನ ಇಡಿ ಅಧಿಕಾರಿಗಳು ನಡೆಸಿದ್ದಾರೆ. ಇಡಿ ಅಧಿಕಾರಿಗಳು ಮತ್ತೆ ಮುಂದಿನ ವಾರ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಗಂಗರಾಜು ವಿಚಾರಣೆ ಈಗ ಈ ಹೊತ್ತಿಗೆ ಅಂತ್ಯ ಆಗಿದೆ. 8 ಗಂಟೆಗಳ ಸತತ ವಿಚಾರಣೆಯನ್ನ ಇಡಿ ಅಧಿಕಾರಿಗಳು ನಡೆಸಿ ಮುಂದಿನ ವಾರ ಮತ್ತೆ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಸೂಚನೆಯನ್ನ ಕೊಟ್ಟು ಕಳುಹಿಸಿದ್ದಾರೆ. ಹಿಂದೆ ಜೂನ್ ತಿಂಗಳಲ್ಲಿ ಲೋಕಾಯುಕ್ತ ಮುಖ್ಯ ನ್ಯಾಯಮೂರ್ತಿಗಳು ಸರ್ಚ್ ವಾರೆಂಟ್ ಕೇಳಿ ಮೈಸೂರು ಲೋಕಾಯುಕ್ತದವರು ಸರ್ಚ್ ವಾರೆಂಟ್ ಕೇಳಿದರು. 1,000 ಪುಟದಷ್ಟು ವರದಿ ಕೊಟ್ಟು ಆ ವರದಿ ಕೊಟ್ಟು ಸರ್ಚ್ ವಾರೆಂಟ್ ಕೇಳಿದಾಗ ಮೈಸೂರು ಲೋಕಾಯುಕ್ತದವರು ಮೂಡ ಕಚೇರಿನ ದಾಳಿ ಮಾಡಬೇಕಾಗತ್ತೆ ಮತ್ತು ಅಲ್ಲಿ ಅಕ್ರಮ ನಡೀತಾ ಇದೆ ಅಂತೇಳಿ ಇಡಿ ಬರೋದಕ್ಕಿಂತ ಮುಂಚೆನೇ ಅದಕ್ಕೆ ಸಂಬಂಧಪಟ್ಟಂಗೆ ಇವರು ಹೋಗಿ ಕೇಳಿದಾಗ ಸರ್ಚ್ ವಾರೆಂಟ್ ಕೂಡ ಡಿಲೇ ಮಾಡಿ ಆ ಒಂದು ಅಕ್ರಮದಲ್ಲಿ 8 ಕೋಟಿಯಷ್ಟು ಮುಖ್ಯ ಲೋಕಾಯುಕ್ತವರಿಗೆ ಹಣ ಹೋಗಿದೆ ಅಂತ ಹೇಳ್ಬಿಟ್ಟು ಒಂದು ಆರ್ಟಿಐ ಕಾರ್ಯಕರ್ತ ಗಂಗರಾಜು ವಿಚಾರಣೆ ಅಂತ್ಯ ಆಗಿದೆ. ಮೂಡ ಹಗರಣ ಸಂಬಂಧ ಹೇಳಿಕೆಯನ್ನ ಪಡೆದ ಅಧಿಕಾರಿಗಳು ಸತತ 8 ಗಂಟೆಗಳ ವಿಚಾರಣೆಯನ್ನ ಇಡಿ ಅಧಿಕಾರಿಗಳು ನಡೆಸಿದ್ದಾರೆ. ಇಡಿ ಅಧಿಕಾರಿಗಳು ಮತ್ತೆ ಮುಂದಿನ ವಾರ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಗಂಗರಾಜು ವಿಚಾರಣೆ ಈಗ ಈ ಹೊತ್ತಿಗೆ ಅಂತ್ಯ ಆಗಿದೆ. 8 ಗಂಟೆಗಳ ಸತತ ವಿಚಾರಣೆಯನ್ನ ಇಡಿ ಅಧಿಕಾರಿಗಳು ನಡೆಸಿ ಮುಂದಿನ ವಾರ ಮತ್ತೆ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಸೂಚನೆಯನ್ನ ಕೊಟ್ಟು ಕಳುಹಿಸಿದ್ದಾರೆ. ಹಿಂದೆ ಜೂನ್ ತಿಂಗಳಲ್ಲಿ ಲೋಕಾಯುಕ್ತ ಮುಖ್ಯ ನ್ಯಾಯಮೂರ್ತಿಗಳು ಸರ್ಚ್ ವಾರೆಂಟ್ ಕೇಳಿ ಮೈಸೂರು ಲೋಕಾಯುಕ್ತದವರು ಸರ್ಚ್ ವಾರೆಂಟ್ ಕೇಳಿದರು. 1,000 ಪುಟದಷ್ಟು ವರದಿ ಕೊಟ್ಟು ಆ ವರದಿ ಕೊಟ್ಟು ಸರ್ಚ್ ವಾರೆಂಟ್ ಕೇಳಿದಾಗ ಮೈಸೂರು ಲೋಕಾಯುಕ್ತದವರು ಮೂಡ ಕಚೇರಿನ ದಾಳಿ ಮಾಡಬೇಕಾಗತ್ತೆ ಮತ್ತು ಅಲ್ಲಿ ಅಕ್ರಮ ನಡೀತಾ ಇದೆ ಅಂತೇಳಿ ಇಡಿ ಬರೋದಕ್ಕಿಂತ ಮುಂಚೆನೇ ಅದಕ್ಕೆ ಸಂಬಂಧಪಟ್ಟಂಗೆ ಇವರು ಹೋಗಿ ಕೇಳಿದಾಗ ಸರ್ಚ್ ವಾರೆಂಟ್ ಕೂಡ ಡಿಲೇ ಮಾಡಿ ಆ ಒಂದು ಅಕ್ರಮದಲ್ಲಿ 8 ಕೋಟಿಯಷ್ಟು ಮುಖ್ಯ ಲೋಕಾಯುಕ್ತವರಿಗೆ ಹಣ ಹೋಗಿದೆ ಅಂತ ಹೇಳ್ಬಿಟ್ಟು ಒಂದು ಆರ್ಟಿಐ ಕಾರ್ಯಕರ್ತ ಗಂಗರಾಜು ವಿಚಾರಣೆ ಅಂತ್ಯ ಆಗಿದೆ. ಮೂಡ ಹಗರಣ ಸಂಬಂಧ ಹೇಳಿಕೆಯನ್ನ ಪಡೆದ ಅಧಿಕಾರಿಗಳು ಸತತ 8 ಗಂಟೆಗಳ ವಿಚಾರಣೆಯನ್ನ ಇಡಿ ಅಧಿಕಾರಿಗಳು ನಡೆಸಿದ್ದಾರೆ. ಇಡಿ ಅಧಿಕಾರಿಗಳು ಮತ್ತೆ ಮುಂದಿನ ವಾರ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಗಂಗರಾಜು ವಿಚಾರಣೆ ಈಗ ಈ ಹೊತ್ತಿಗೆ ಅಂತ್ಯ ಆಗಿದೆ. 8 ಗಂಟೆಗಳ ಸತತ ವಿಚಾರಣೆಯನ್ನ ಇಡಿ ಅಧಿಕಾರಿಗಳು ನಡೆಸಿ
ಮುಂದಿನ ವಾರ ಮತ್ತೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟು ಕಳುಹಿಸಿದ್ದಾರೆ. ಹಿಂದೆ ಜೂನ್ ತಿಂಗಳಲ್ಲಿ ಲೋಕಾಯುಕ್ತ ಮುಖ್ಯ ನ್ಯಾಯಮೂರ್ತಿಗಳು ಸರ್ಚ್ ವಾರೆಂಟ್ಗೆ ಹೇಳಿ ಮೈಸೂರು ಲೋಕಾಯುಕ್ತದವರು ಸರ್ಚ್ ವಾರೆಂಟ್ ಕೇಳಿದರು. 1,000 ಪುಟದಷ್ಟು ವರದಿ ಕೊಟ್ಟು ಆ ವರದಿ ಕೊಟ್ಟು ಸರ್ಚ್ ವಾರೆಂಟ್ ಕೇಳಿದಾಗ ಮೈಸೂರು ಲೋಕಾಯುಕ್ತದವರು ಮೂಡಾ ಕಚೇರಿನ ದಾಳಿ ಮಾಡಬೇಕಾಗತ್ತೆ ಮತ್ತು ಅಲ್ಲಿ ಅಕ್ರಮ ನಡೀತಾ ಇದೆ ಅಂತೇಳಿ ಇಡಿ ಬರೋದಕ್ಕಿಂತ ಮುಂಚೆನೇ ಅದಕ್ಕೆ ಸಂಬಂಧಪಟ್ಟಂಗೆ ಇವರು ಹೋಗಿ ಕೇಳಿದಾಗ ಸರ್ಚ್ ವಾರೆಂಟ್ ಕೂಡ ಡಿಲೇ ಮಾಡಿ ಆ ಒಂದು ಅಕ್ರಮದಲ್ಲಿ 8 ಕೋಟಿಯಷ್ಟು ಮುಖ್ಯ ನ್ಯಾಯಮೂರ್ತಿ ಲೋಕಾಯುಕ್ತವರಿಗೆ ಹೋಗಿದೆ, ಹಣ ಹೋಗಿದೆ ಅಂತ ಹೇಳ್ಬಿಟ್ಟು ಒಂದು ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. ಒಂದು ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ನಡೀತಾ ಇಲ್ಲ ಸರ್, ಗೃಹಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ ಬೇರೆ? ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ, ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1,000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರ ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಧ್ವನಿ ಇರ್ತೇನೆ. ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.